ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ರೂ ಕೂಡ ಅಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದರ್ಶನ್ ಅವ್ರಿಗೆ. ಕಾರಣ ಯಾವ ಕ್ಷಣಕ್ಕಾದ್ರೂ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಆದೇಶ ಕೋರ್ಟ್ ನಿಂದಲೇ ಪ್ರಕಟ ಆಗ್ಬಿಟ್ರೆ ಇಂಥದೊಂದು ಆತಂಕ ಎದುರಿಸಿದ್ದಾರಂತೆ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ಗೆ ಡಬಲ್ ಟೆನ್ಷನ್ ಅಂತೆ. ದರ್ಶನ್ಗೆ ಸಿಗುತ್ತಾ ಮನೆ ಫುಡ್ಡು, ಮೆತ್ತನೆಯ ಬೆಡ್ಡು. ಮತ್ತೊಂದು ಕಡೆ ಬಳ್ಳಾರಿ ಜೈಲಿನ ಟೆನ್ಷನ್ ಕೂಡ ದರ್ಶನ್ ಅವ್ರಿಗೆ ಕಾಡ್ತಾ ಇದೆ. ಎರಡು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಡಬಲ್ ಟೆನ್ಷನ್ ದರ್ಶನ್ ಅವ್ರಿಗೆ. ಅಟ್ಲೀಸ್ಟ್ ಮನೆ ಫುಡ್ಡು, ಬೆಡ್ ಆದ್ರೂ ಸಿಗುತ್ತಾ ಅನ್ನೋದು ಒಂದ್ ಕಡೆ ಟೆನ್ಷನ್. ಅಟ್ಲೀಸ್ಟ್ ಇಲ್ಲೇ ಇರಕ್ಕಾದ್ರೂ ಬಿಟ್ರೆ ಸಾಕಪ್ಪ, ಬಳ್ಳಾರಿ ಜೈಲಂತೂ ಬೇಡವೇ ಬೇಡ ಅನ್ನೋ ಮಟ್ಟಿಗೂ ಕೂಡ ಟೆನ್ಷನ್ ಅಲ್ಲಿ ದರ್ಶನ್ ಅವರು ಇದ್ದಾರಂತೆ. ಎರಡು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದ್ದು ಏನಾಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪರಪ್ಪನ ಅಗ್ರಹಾರ ಓಕೆ, ಬಟ್ ಬಳ್ಳಾರಿ ಜೈಲು ಬೇಡ ಅನ್ನುವಂತ ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಇದ್ದಾರೆ. ಕಾರಣ ಅಷ್ಟರ ಮಟ್ಟಿಗೆ ಭಯ. ದರ್ಶನ್ ಬಹುತೇಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ತೀರ್ಪು ಬಂದ್ರೆ ಇವತ್ತೇ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಬಳ್ಳಾರಿಯಲ್ಲಿ ದರ್ಶನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಬಳ್ಳಾರಿ ಜೈಲಲ್ಲಿ ಆಗ್ಬಿಟ್ಟಿದೆ. ಬಳ್ಳಾರಿ ಜೈಲಿನಲ್ಲಿ ಜೈಲಧಿಕಾರಿಗಳಿಂದ ಬ್ಯಾರೆಕ್ ಕ್ಲೀನಿಂಗ್ ಕೂಡ ಆಗಿದೆ. ದರ್ಶನ್ಗಾಗಿ ಮೀಸಲಿಟ್ಟಿರುವ ಜೈಲಿನ ಬ್ಯಾರೆಕ್ ಕ್ಲೀನಿಂಗ್ ಕೂಡ ಮಾಡ್ಕೊಂಡಿದ್ದಾರಂತೆ. ಜೈಲಿನ ಸುತ್ತಮುತ್ತ ಅಭಿಮಾನಿಗಳು ಸುಳಿಯದಂತೆ ಕಟ್ಟೆಚ್ಚರವನ್ನ ಕೂಡ ವಹಿಸಿದ್ದಾರೆ. ಬಳ್ಳಾರಿ ಪೊಲೀಸರು, ಜೈಲಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಬಳ್ಳಾರಿಯಲ್ಲಿ ದರ್ಶನ್ ಬಹುತೇಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ. ಕಾರಣ ಇವತ್ತು ತೀರ್ಪು ಹೊರಬೀಳುತ್ತೆ. ಇಫ್ ಸಪೋಸ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಆದೇಶ ಹೊರಬಿದ್ರೆ, ಹಾಗಾಗಿ ಬಳ್ಳಾರಿ ಜೈಲಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಯಾಕೆ ಬಳ್ಳಾರಿ ಜೈಲಿನ ಬಗ್ಗೆ ಅಷ್ಟೊಂದು ಭಯ ಅಂದ್ರೆ, ಸಾಮಾನ್ಯ ಖೈದಿಗಳು ಇರೋದಕ್ಕೆ ಆಗಲ್ಲ. ಕಲ್ಲಿನ ಕೋಟೆ, ಕತ್ತಲೆ ಕೋಣೆ, ಹಾಗಾಗಿ ಅಲ್ಲಿ ಒಳಗಡೆ ಇರಕ್ಕಾಗಲ್ಲ ಅಂತ ಒದ್ದಾಡ್ಬಿಡ್ತಾರೆ ಖೈದಿಗಳು ಅಂತ. ಬಟ್ ದರ್ಶನ್ ಅವರು ಐಷಾರಾಮಿ ಜೀವನ ಮಾಡಿದವರು ಅಲ್ಲಿ ಇರಕ್ ಸಾಧ್ಯನಾ? ಇಷ್ಟು ದಿನಗಳ ಕಾಲ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದು ಬಂದಿದ್ದಾರೆ. ಅಲ್ಲಿ ನರಕ ಯಾತನೆ ಅನ್ನೋದು ದರ್ಶನ್ ಅವರಿಗೆ ಅರಿವಾಗಿದೆ. ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಬಿಡ್ತೀನಿ, ದಯವಿಟ್ಟು ಬಳ್ಳಾರಿ ಜೈಲು ಬೇಡ ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಬಟ್ ಗೊತ್ತಿಲ್ಲ ಕೋರ್ಟ್ನ ತೀರ್ಪು ಹೇಗಿರುತ್ತೆ ಇವತ್ತು ಅಂತ ಕಾದ್ ನೋಡ್ಬೇಕು.